ತಮಿಳ್ನಾಡು ಪೊಲೀಸ್ದು ಟೀಮ್ ನಮಗೆ ಅವರ ಎ ಡಿ ಜಿ ಸೈಬರ್ ಕ್ರೈಮ್ ಅವರಿಂದ ಪತ್ರ ಬಂತು. ಅವರ ಟೀಮ್ಗೆ ಲೋಕಲ್ ಸಹಕಾರ ಕೊಡಿ ಅಂತ. ನಮ್ಮ ಎ ಸಿ ಪಿ ಸೆನ್ ಮತ್ತು ಅವರದು ಸ್ಟಾಫ್ ಇವರಿಗೆ 3 ಮಂದಿಗೆ ದಸ್ತಗಿರಿ ಮಾಡಲಿಕ್ಕೆ ಸಹಾಯ ನೀಡಿದ್ದಾರೆ. ಈ 3 ಆರೋಪಿದು ಹೆಸರು ಇದೆ: ಅನಿಲ್ ಕೊಲ್ಹಾಪುರ್, ಕುವೆಂಪು ನಗರ್, ರೋಹನ್ ಕಾಂಬ್ಳೆ ಗಣೇಶ್ಪುರ್ ಮತ್ತು ಸರ್ವೇಶ್ ಕಿವಿ ಆರ್ ಪಿ ಒ ಕ್ರಾಸ್. ಈ 3 ಸೈಬರ್ ಕ್ರೈಮ್ನಲ್ಲಿ ಮೇಲ್ನೋಟಕ್ಕೆ ಇಲ್ಲಿವರೆಗೆ ತಮಿಳುನಾಡು ಪೊಲೀಸಿಂದ ಏನು ಮಾಹಿತಿ ಸಿಕ್ಕಿದೆ ಅದರ ಪ್ರಕಾರ ಸೈಬರ್ ಕ್ರೈಮ್ನಲ್ಲಿ ಇವರು ಸಹಾಯ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂದರೆ 2 ಬೋಗಸ್ ಕಂಪನಿ ಓಪನ್ ಮಾಡಿದ್ದಾರೆ. ಆ ಕಂಪನಿ ಹೆಸರಲ್ಲಿ ಇವರು 2 ಕರೆಂಟ್ ಅಕೌಂಟ್ ಓಪನ್ ಮಾಡಿಸಿದ್ದಾರೆ. ಮತ್ತು ಆ ಫ್ರಾಡ್ ಮನಿ ಎಲ್ಲಿ ಬರುತ್ತೆ, ಆ ಫ್ರಾಡ್ ಮನಿ ರಿಸೀವ್ ಮಾಡೋಕ್ಕೆ ಈ 2 ಅಕೌಂಟ್ ಬಳಸಲಾಗಿದೆ. ಈ ಥರ ಟೋಟಲ್ 77 ಪ್ರಕರಣಗಳು ಇದೆ. ಇದರಲ್ಲಿ 3 ಪ್ರಕರಣ ನಮ್ಮ ಬೆಂಗಳೂರುದು ಮತ್ತು ತುಮಕೂರ್ದು ಇದೆ, ಮತ್ತು ಉಳಿದ ಪ್ರಕರಣ ತಮಿಳುನಾಡು ಪೊಲೀಸ್ ಸಂಬಂಧಪಟ್ಟಿದೆ. ನಮ್ಮ ಹತ್ರ 27 ಲಿಸ್ಟ್ ಇದೆ. ಈಗ 27 ಅದು ಬಾಕಿ ಅವರು ಈಗ ತನಿಖೆ ಮಾಡ್ತಾರೆ. ನಾವು ನಮ್ಮ ಕರ್ನಾಟಕದ್ದು ನೋಡಿದ್ವಿ, ಅವಾಗ ಅವರಿಗೆ ಕೂಡ ನಾವು ಇನ್ಫಾರ್ಮ್ ಮಾಡ್ತೀವಿ. ಆ ಅಕೌಂಟ್ ಬೇಸಿಕಲಿ ಏನಾಗಿದೆ, ಎಷ್ಟು 27 ಫ್ರಾಡ್ಸ್ನಲ್ಲಿ ಈ ಕ್ರಿಮಿನಲ್ಸ್ ಏನು ಮಾಡ್ತಾರೆ, ಫ್ರಾಡ್ ಮನಿಗೆ ಬೇರೆ ಬೇರೆ ಅಕೌಂಟಲ್ಲಿ ಹಾಕ್ತಾ ಇರ್ತಾರೆ. ಸೊ 27 ಫ್ರಾಡ್ನಲ್ಲಿ ಈ ಅಕೌಂಟ್ ಬಳಸಲಾಗಿದೆ. ಅದೇ ನಿಮ್ಮದು OTP ಫ್ರಾಡ್ ಆಗಲಿ, ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಲಿ, ಲೋನ್ ಫ್ರಾಡ್ ಆಗಲಿ, ಅದರಲ್ಲಿ ಜನರಿಗೆ ಹೇಳ್ತಾರೆ ನಿಮಗೆ ಇಷ್ಟು ಪ್ರಾಫಿಟ್ ಆಗುತ್ತೆ, ಆ್ಯಪ್ನಲ್ಲಿ ಹಾಕಿ. ಜನ ದುಡ್ಡು ಹಾಕೋಕ್ಕೆ ಶುರು ಮಾಡ್ತಾರೆ. ಇನಿಷಿಯಲಿ ಅವರು ರಿಟರ್ನ್ ಕೊಡ್ತಾರೆ. ಒಂದು ಮೋಸ್ಟ್ ಕಾಮನ್ ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕ ಜನ ವಿಕ್ಟಿಮ್ ಆಗ್ತಾ ಇರೋದು ಇನ್ವೆಸ್ಟ್ಮೆಂಟ್ ಫ್ರಾಡ್. ಯಾವುದಾದ್ರೂ ಒಂದು ಫ್ರೆಂಡ್ ಮುಖಾಂತರ ಒಂದು ನಿಮಗೆ ಮೆಸೇಜ್ ಬರುತ್ತೆ, ಒಂದು ಲಿಂಕ್ ಬರುತ್ತೆ. ಈ ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ವೆಲ್ತ್ ಗ್ರೂಪ್ ಅಂತ. ಅದರಲ್ಲಿ ಬಹಳ ಫೇಮಸ್ ಅಥವಾ ರಿಚ್ ಮೆಂಬರ್ಸ್ ಯಾರಿರ್ತಾರೆ ಅವ್ರ ಹೆಸರದ್ದು ಫೋಟೋ ಇರುತ್ತೆ, ಅವರ ಹೆಸರು ಇರುತ್ತೆ. ಸೊ ಇವರು ಎಜುಕೇಟೆಡ್ ಇದ್ದರೆ ಇವ್ರು ಏನು ಮಾಡ್ತಾರೆ, ಸ್ವಲ್ಪ ಅದು ಫೋಟೋ ಅಥವಾ ಹೆಸರು ಚೆಕ್ ಮಾಡ್ತಾರೆ. ಹೌದಪ್ಪ ಇವರು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಮ್ಯಾನೇಜರ್ ಇದ್ದಾರೆ, ಆ ಥರ. ದೆನ್ ಆ ಗ್ರೂಪ್ನಲ್ಲಿ ಆ್ಯಡ್ ಮಾಡಿದ ಮೇಲೆ ಅವರು ಅಡ್ವೈಸ್ ಕೊಡ್ತಾ ಇರ್ತಾರೆ, ಇದರಲ್ಲಿ ಇನ್ವೆಸ್ಟ್ ಮಾಡಿ, ಇದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ನಿಮಗೆ ಹೆಚ್ಚಿನ ಇಂಟ್ರೆಸ್ಟ್ ಸಿಗುತ್ತೆ. ಇವರು ಯಾವಾಗ ಆ್ಯಕ್ಟಿವ್ ಆಗಿ ಅದರಲ್ಲಿ ವಾಟ್ಸಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಆವಾಗ ಯಾರೊಬ್ಬ ವ್ಯಕ್ತಿ 1-to-1 ಡೈರೆಕ್ಟ್ ಮೆಸೇಜಿಂಗ್ ಅವ್ರ ಜೊತೆಗೆ ಶುರು ಮಾಡ್ತಾರೆ. ನಮ್ಮದು ಇದು ಸ್ಕೀಮ್ ಇದೆ, ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ 20% ನಿಮಗೆ ತಿಂಗಳಕ್ಕೆ ರಿಟರ್ನ್ ಸಿಗುತ್ತೆ ಅಂತ. ಸೊ ಇವರು ಇಮಿಡಿಯೇಟ್ಲಿ ಒಪ್ಕೊಳ್ತಾರೆ. ಅದಕ್ಕೆ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ತಾರೆ, ಅದರಲ್ಲಿ ಇವ್ರದ್ದು ಬ್ಯಾಂಕ್ ಅಕೌಂಟಿಂದ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾರೆ. ಶುರುವಿನಲ್ಲಿ ಇವರು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, 10,000, 20,000, 40,000 ಆ ಥರ. ಅದರಲ್ಲಿ ಇವರು ಪ್ರಾಮಿಸ್ ಮಾಡ್ದಂಗೆ 20% ಇಂಟ್ರೆಸ್ಟ್ ಇವರಿಗೆ ತಿಂಗಳದ ಎಂಡಲ್ಲಿ ಕೊಟ್ಬಿಡ್ತಾರೆ. ಅದು ಕನ್ಫರ್ಮ್ ಮಾಡೋಕ್ಕೆ ಇವರು ಏನು ಮಾಡ್ತಾರೆ, ವಿಡ್ರಾ ಮಾಡೋಕ್ಕೆ ಹೋಗ್ತಾರೆ, ನನಗೆ 5,000 ನನ್ನ ಅಕೌಂಟ್ಗೆ ಬರಲಿ ಅಂತ. ಅದು ಕೂಡ ಅಲೋ ಮಾಡ್ತಾರೆ. ಸೊ ಒಂದು ಸಲ ಅವನಿಗೆ ಕಾನ್ಫಿಡೆನ್ಸ್ ಬಂತು, ಮೀನು ಹೇಗೆ ಗಾಳಕ್ಕೆ ಸಿಗುತ್ತೆ ಆ ಥರ ಇವನು ಸಿಗ್ಬಿಟ್ಟಿದ್ದಾನೆ. ಸೊ ಇವನು ಹೆಚ್ಚಾಗಿ ಅದರಲ್ಲಿ ಈಗ ಸಡನ್ನಾಗಿ 20% ಇಂಟ್ರೆಸ್ಟ್ ಅಂದರೆ ಇವರು ಅವ್ರದ್ದು ಸೇವಿಂಗ್ ಸಾಲ ಅವೆಲ್ಲ ತೊಗೊಂಡು ಅಲ್ಲಿ 20-30 ಲಕ್ಷ ಹಾಕಿಬಿಡ್ತಾರೆ. ಅವರ ಆ್ಯಪ್ನಲ್ಲಿ ಅವರಿಗೆ ಕಂಡು ಬರ್ತಾ ಇರ್ತದೆ ಅವರಿಗೆ ಇಷ್ಟು ಪ್ರಾಫಿಟ್ ಆಗ್ತಾಯಿದೆ ಅಂತ. ಇನ್ನು ಯಾವ ಒಂದಿನ ಅವರು ಡಿಸೈಡ್ ಮಾಡ್ತಾರೆ, ಈಗ ನಾನು ಆಯಿತು ನಿಮಗೆ ಸಖತ್ ಪ್ರಾಫಿಟ್ ಆಗಿದೆ, ನಾನು ವಿಡ್ರಾ ಮಾಡ್ತೀನಿ ಅಂತ. ಆವಾಗ ಇವರು ಶುರು ಮಾಡ್ತಾರೆ, ಇಲ್ಲ ಅದು ಮುಂಚೆ ನೀವು ಕಡಿಮೆ ಡ್ರಾ ಮಾಡಿದಿರಿ, ಈಗ 10 ಲಕ್ಷ ಕೇಳ್ತಾ ಇದ್ದೀರಾ, ಇದಕ್ಕೆ ಯುನೈಟೆಡ್ ನೇಷನ್ ಟ್ಯಾಕ್ಸ್ ಕಟ್ಟಬೇಕು, ಇದಕ್ಕೆ ಆ್ಯಂಟಿ ಟೆರರಿಸಮ್ ಟ್ಯಾಕ್ಸ್ ಕಟ್ಟಬೇಕು, ಆ್ಯಂಟಿ ಮನಿ ಲಾಂಡ್ರಿಂಗ್ ಟ್ಯಾಕ್ಸ್ ಕಟ್ಟಬೇಕು. ಈ ಕ್ರಿಮಿನಲ್ಸ್ ಕೂಡ ಭಾಳ ಕ್ರಿಯೇಟಿವ್ ಇದ್ದಾರೆ, ಹೊಸ ಟ್ಯಾಕ್ಸ್ ಏನಿದು ಒಂದು. ಮತ್ತು ಇವರು ಪಾಪ ಅಷ್ಟೇ ಅವ್ರ ದುಡ್ಡು ಆಲ್ರೆಡಿ ಹೋಗಿದೆ, ಆ ಸೇವ್ ಮಾಡೋಕ್ಕೆ ಇವರು ಇನ್ನೂ 10-20 ಲಕ್ಷ ಹಾಕಿಬಿಡ್ತಾರೆ. ಯಾವಾಗ ಅದು 50-60 ಲಕ್ಷ ಆಗುತ್ತೆ ಆವಾಗ ಅವರಿಗೆ ಬುದ್ಧಿ ಬರುತ್ತೆ ಕಿ ಮೋಸ ಆಗಿದೆ. ಇದು ಒಂದು ಫ್ರಾಡ್ ಇದೆ. ಆಮೇಲೆ ಡಿಜಿಟಲ್ ಫ್ರಾಡ್ ಇನ್ನೊಂದು ಇದೆ. ನಿಮಗೆ ಒಂದು ಫೋನ್ ಬರುತ್ತೆ, ನಿಮ್ಮ ಫೋನಿಂದ ನಿಮಗೆ ಒಂದು ಕೊರಿಯರ್ ಬಂದಿದೆ, ಅದರಲ್ಲಿ ಡ್ರಗ್ಸ್ ಕಂಡು ಬಂದಿದೆ, ನಾವು ಮುಂಬೈ ATS ಇಂದ ಮಾತಾಡ್ತಾ ಇದ್ದೀವಿ, ದಿಲ್ಲಿ ಆ್ಯಂಟಿ ಟೆರರಿಸಮ್ ಸ್ಕ್ವಾಡಿಂದ ಮಾತಾಡ್ತಾ ಇದ್ದೀವಿ, ಈಗ ನೀವು ಯಾರಿಗೆ ಹೇಳಬೇಡಿ, ಇಲ್ಲಾಂದರೆ ನಿಮಗೆ ಜೈಲಾಗುತ್ತೆ. ಈಗ ನೀವು ವಿಡಿಯೋ ಕಾಲ್ನಲ್ಲೇ ಇರಬೇಕು, ನಮ್ಮ ಜೊತೆಗೆ ಮಾತಾಡೋದೇ ಇರಬೇಕು, ನಾವು ನಿಮ್ಮ ಬಗ್ಗೆ ಮಾಹಿತಿ ತೊಗೊಂಡಿದ್ದೀವಿ, ನೀವು ಒಳ್ಳೆಯ ವ್ಯಕ್ತಿ, ಬಟ್ ಈ ಥರ ಇದರಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಿ. ಸೊ ಜನ ಇದಕ್ಕೆ ಬೆದರಿಕೆ ತಗೋತಾರೆ, ಗಾಬರಿ ಆಗ್ತಾರೆ ಅವರು. ಸೊ ದೆನ್ ಅವರು ಹೇಳ್ತಾರೆ ಕಿ ಆಯಿತು, ನೀವು ಒಂದು ಕೆಲಸ ಮಾಡಿ,
ಶ್ಯೂರಿಟಿ ಅಮೌಂಟ್ ಅಂತ ಈ ನಮ್ಮ ಸರ್ಕಾರದ ಅಕೌಂಟಕ್ಕೆ ನೀವು ಜಮಾ ಮಾಡಿ. ನಿಮ್ಮದು ಇನ್ನಸೆಂಟ್ ಪ್ರೂವ್ ಆಗಿದರೆ ಆ ಶ್ಯೂರಿಟಿ ಅಮೌಂಟ್ ಸರ್ಕಾರ ಕಡೆಯಿಂದ ನಿಮಗೆ ಸಿಗ್ಬಿಡುತ್ತೆ. ಆವಾಗ ವಿದೌಟ್ ಕ್ರಾಸ್ ಚೆಕಿಂಗ್ ನಮ್ಮ ಜನ ಚೆಕ್ ಮಾಡಬೇಕು ಅದು ಅಕೌಂಟ್ ಯಾರ್ದು ಏನು ಅಂತ, ಅಥವಾ ಸಿಂಪ್ಲಿ ಪೊಲೀಸ್ ಹತ್ರ ಬರ್ಬೋದು. ಆ ಗಾಬರಿನಲ್ಲಿ ಇರ್ತಾರೆ ಪಾಪ ಅವರು. ಶ್ಯೂರಿಟಿ ಇದೆ ಅವ್ರಿಗೆ ಅನ್ನಿಸ್ತದೆ ಸರ್ಕಾರದ್ದು ಅಕೌಂಟಲ್ಲಿ ಹಾಕ್ತಾಯಿದ್ದೀವಿ, 30-40 ಲ್ಯಾಕ್ಸ್ ಹಾಕಿಬಿಡ್ತಾರೆ ಅವರು ಗಾಬರಿನಲ್ಲಿನೇ ಇಟ್ಕೋತಾರೆ. ಸಾಕಷ್ಟು ನಾನು ಬ್ಯಾಂಗ್ಳೂರಿನಲ್ಲಿ DIG ಸೈಬರ್ ಕ್ರೈಮ್ ಇದ್ದಾಗ ಇದೇ ಥರ ಒಂದು 70 year old ಪರ್ಸನ್ಗೆ ನಾವು ರೆಸ್ಕ್ಯೂ ಮಾಡಿದ್ದೀವಿ. ನಮಗೆ ಇನ್ಪುಟ್ ಬಂತು ಅವರು ವಿಕ್ಟಿಮ್ ಇದ್ದಾರೆ ಅಂತ. ಇದು ಡಿಜಿಟಲ್ ಅರೆಸ್ಟ್ದು 1 ಗಂಟೆ ನಾವು ಜೆನ್ಯೂನ್ ಪೊಲೀಸ್ ಇದ್ದೀವಿ ಅಂತ ಕಾನ್ಫಿಡೆನ್ಸ್ ಕೊಡೋಕ್ಕೆ ಹೋಯಿತು. ಅವರಿಗೆ ಗಾಬರಿ ಏನಾಯಿತು, ಪೊಲೀಸ್ ನಿಜವಾಗ್ಲೂ ನಮಗೆ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ ಅಂತ. ಸೊ ಸಿಂಪಲ್ ಈ ಡಿಜಿಟಲ್ ಅರೆಸ್ಟ್ನಲ್ಲಿ ನಿಮಗೆ ಯಾರು ಫೋನ್ ಮಾಡಿದರೆ, ನಾವು CBI ಇದ್ದೀವಿ, ನಾವು ED ಇದ್ದೀವಿ, ನಾವು CID ಇದ್ದೀವಿ, ನಾವು ಮುಂಬೈ ಪೊಲೀಸ್ ಇದ್ದೀವಿ, ದಯವಿಟ್ಟು ನಂಬೇಡಿ. ಸ್ಟ್ರೇಟ್ ಅವೇ ನಿಮ್ಮ ಪಕ್ಕದ ಪೊಲೀಸ್ ಸ್ಟೇಷನ್ ಎಲ್ಲಿದೆಯಾ ಅಲ್ಲಿ ಹೋಗಿ, ಇಲ್ಲಾಂದರೆ CP ಕಚೇರಿಗೆ ಬನ್ನಿ, ನಾವು ನಿಮಗೆ ಚೆಕ್ ಮಾಡ್ಕೊಂಡು ತಕ್ಷಣವೇ ಹೇಳಿಬಿಡ್ತೀವಿ ಅದು ಜೆನ್ಯೂನ್ ಇದೆ ಅಥವಾ ಸುಳ್ಳು ಇದೆ. ಸರ್, ಈ ಪ್ರಕರಣದಲ್ಲಿ ಫ್ರಾಡ್ ಬೇರೆ ಕಡೆ ಇದ್ರೂ ಕೂಡ ಇವರು ಬರೀ ಅಕೌಂಟ್ ಮಾಡಿಕೊಟ್ಟಿದ್ದಾರೆ, ಇವರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಮ್ಯೂಲ್ ಅಕೌಂಟ್ ಹೇಳ್ತಾರೆ ಇದಕ್ಕೆ. ಫ್ರಾಡ್ಸ್ಟರ್ ಏನು ಮಾಡ್ತಾರೆ, ಆ ಅಮೌಂಟನ್ನು 10-20 ಅಕೌಂಟಲ್ಲಿ ಕಳಿಸ್ಕೊಡ್ತಾರೆ ಮತ್ತು ಚೆಕ್ ಮತ್ತು ATM ಮುಖಾಂತರ ತಗೋತಾ ಇರ್ತಾರೆ. ಎಲ್ಲಿಂದ ಎಲ್ಲಿವರೆಗೆ ಎಷ್ಟು ಹಣ ಅಂದಾಜು